ನಮಸ್ತೆ ಮಾಸ್ಟರ್ಸ್. 4ನೇ ದಿನದ ಆತ್ಮಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಳಸಿದಳ ಮೊದಲನೆಯ ಭಾಗದಲ್ಲಿ ಪತ್ರಿಜಿ ಸರ್ ನಮಗೆ ಯಾವ ಸಂದೇಶವನ್ನು ಕೊಟ್ಟಿದ್ದಾರೆ ನೋಡೋಣ. ನಿನ್ನೆ ದಿನ ನಾವು ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಆಧ್ಯಾತ್ಮಿಕ ಶಾಸ್ತ್ರದ ವಿಭಾಗಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಧ್ಯಾತ್ಮಿಕ ಶಾಸ್ತ್ರದ ವಿಭಾಗಗಳಲ್ಲಿ 4 ಭಾಗಗಳಿವೆ. ಮೊದಲನೇದು ಧ್ಯಾನ, ಎರಡನೇದು ದಿವ್ಯಜ್ಞಾನ ಪ್ರಕಾಶ, ಮೂರನೇದು ಕ್ಷಣ ಜಾಗೃತಿ, 4ನೇದು ಮನಃಶಕ್ತಿ. ನಾವು ಪ್ರತಿದಿನ ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಧ್ಯಾನವನ್ನಾದರೂ ನಾವು ಮಾಡ್ತಾ ಹೋಗಬೇಕು. ಆ ಧ್ಯಾನವನ್ನು ಮಾಡ್ತಾ ಹೋದಾಗ ನಮಗೆ ದಿವ್ಯಜ್ಞಾನ ಪ್ರಕಾಶ ಆಗುತ್ತೆ, ಅಂದರೆ ಎನ್ಲೈಟ್ಮೆಂಟ್ ಆಗುತ್ತೆ. ಯಾವಾಗ ಮೊದಲನೇದು ಧ್ಯಾನ ಆಯಿತು, ಎರಡನೇದು ದಿವ್ಯಜ್ಞಾನ ಪ್ರಕಾಶ ಆಯಿತು. ಯಾವಾಗ ನಾವು ಧ್ಯಾನ ಮಾಡಿ ದಿವ್ಯಜ್ಞಾನ ಪ್ರಕಾಶವನ್ನು ಪಡಿತೀವೋ ಆವಾಗ ಮೂರನೇದು ಕ್ಷಣ ಜಾಗೃತಿ ನಮ್ಮಲ್ಲಿ ಅರಿವಿಗೆ ಬರುತ್ತೆ. ಕ್ಷಣ ಜಾಗೃತಿಯಿಂದ ನಾವು ಯಾವಾಗ ಏನು ಮಾಡಬೇಕು, ಏನು ತಿನ್ನಬೇಕು, ಏನು ಮಾಡ್ತಾಯಿದ್ದೀವಿ, ಏನು ಮಾತಾಡ್ತಾಯಿದ್ದೀವಿ, ಪ್ರತಿಯೊಂದು ನಮಗೆ ಜಾಗೃತಿ ಅರಿವು ಬರುತ್ತೆ. ನೆಕ್ಸ್ಟು ಈ 4ನೇದು ಮನಃಶಕ್ತಿ. ಧ್ಯಾನ ಮಾಡಿ ದಿವ್ಯಜ್ಞಾನ ಪ್ರಕಾಶವನ್ನು ಪಡೆದು ಕ್ಷಣ ಜಾಗೃತಿಯನ್ನು ಪಡ್ಕೊಂಡಾಗ ನಮ್ಮಲ್ಲಿ ಮನಃಶಕ್ತಿ ಪ್ರಬಲವಾಗುತ್ತೆ. ಈ ಮನಃಶಕ್ತಿಯಿಂದ ನಮಗೆ ಅಸಾಧ್ಯವಾದುದು ಏನೂ ಇಲ್ಲ. ಯಾವ ಲೋಕದಲ್ಲಾದರೂ ಯಾವ ಕಾಲದಲ್ಲ